ಓಂ ಸಪ್ತಗತೇರ್ ವಿಶೇಷತತ್ವಾಚ್ಚ ಓಂ. 2ನೇ ಅಧ್ಯಾಯದ 4ನೇ ಪಾದದ 6ನೇ ಸೂತ್ರ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಇದೆ, ಏನು ಹೇಳಿ ಹೊರಟಿದ್ದಾರೆ ಅಂತ ಅನ್ನೋದನ್ನು ಈಗ ನೋಡಬೇಕು. ಸಪ್ತಪ್ರಾಣಾ ಪ್ರಭವಂತಿ ತಸ್ಮಾತ್ ಇತಿ ಶ್ರುತಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿದ್ದುದನ್ನು ಓದ್ತಿದ್ದೇನೆ. ಈ 78ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಈ ಸಪ್ತಗತ್ಯ ಅಧಿಕರಣ ಅಂತ ನಾವೀಗೇನು ಅಧಿಕರಣ ನೋಡ್ಲಿಕ್ಕೆ ಹೊರಟಿದ್ದೀವಿ. ಈ ಸಪ್ತಗತ್ಯ ಅಧಿಕರಣದ ಸಾರ ಸಂಗ್ರಹವನ್ನು ಆಚಾರ್ಯರು ಆಚಾರ್ಯರು ಇಂದ್ರಿಯಾಣಿ ಅಂತ ಹೀಗೆ ಸಂಗ್ರಹ ಮಾಡಿದ್ದಾರೆ. ಇಂದ್ರಿಯಾಣಿ ಎಂಬ ಮಾತಿನಿಂದಲೇ ಸಪ್ತಗತ್ಯ ಅಧಿಕರಣ ಅದರ ಸಾರ ಸಂಗ್ರಹನೂ ಆಗಿದೆ. 78ನೇ ಗದ್ಯ ಭಾಗದಲ್ಲಿ ಅದಕ್ಕೆ ಬೇಕಾದ ಪ್ರಶ್ನವನ್ನು ರಾಘವೇಂದ್ರ ಸ್ವಾಮಿಗಳು ಕೈಗೆತ್ಕೊಂಡಿದ್ದಾರೆ. ನನು ಅಥಾಪಿ ಸಪ್ತಪ್ರಾಣಾ ಪ್ರಭವಂತಿ ತಸ್ಮಾತ್ ಅಂತ ಹೀಗೆ ವೇದವಾಕ್ಯ ಇದೆ. ಸಪ್ತಪ್ರಾಣಾ ಅಂತ ಹೀಗೆ ವೇದವಾಕ್ಯ ಇರೋದ್ರಿಂದ ಅಲ್ಲಿ 7 ಪ್ರಾಣಗಳ ಬಗ್ಗೆ ಬಂದಿದೆ. ಮುಂಡಕ ಶ್ರುತಿ ಅದು, ಅಥರ್ವಣೋಪನಿಷತ್ತು. 7 ಪ್ರಾಣಗಳ ಬಗ್ಗೆ ಅಲ್ಲಿ ಉಲ್ಲೇಖ, 7 ಇಂದ್ರಿಯಗಳ ಬಗ್ಗೆ. ಪ್ರಾಣ ಅಂದ್ರೆ ಇಂದ್ರಿಯ, ಇವುಗಳ ಬಗ್ಗೆ ವರ್ಣನೆ ಇದೆ. ಮತ್ತೆ ಸ್ಕಂದ ಪುರಾಣದಲ್ಲಿಯೂ ಕೂಡ 7 ಇಂದ್ರಿಯಗಳನ್ನು ಸಮರ್ಥನೆ ಮಾಡಿದ್ದಾರೆ. ಸಪ್ತೈವ ಮಾರುತ ಬಾಹ್ಯೆ ಪ್ರಾಣ ಸಪ್ತ ತಥಾತ್ಮನಿ ಅಧಿದೈವೇ ತಥಾಧ್ಯಾತ್ಮೆ ಸಂಖ್ಯಾ ಸಾಮ್ಯಂ ವಿಧೋ ವಿಧು ಅಂತ ಸ್ಕಂದ ಪುರಾಣದ ಮಾತಿದೆ. ದೇಹದ ಹೊರಗೆ ಮಾರುತಾಹ ಮರುತಂತ ಕರೆಸಿಕೊಂಡಿರುವಂತಹ ಇಂದ್ರಿಯದ ಅಭಿಮಾನಿಗಳು ಸಪ್ತೈವ 7 ಜನ ಇದ್ದಾರೆ. ಆತ್ಮನಿ ದೇಹದ ಒಳಗಿರುವಂತಹ ಇಂದ್ರಿಯಗಳು ಕೂಡ 7 ಇವೆ. ಸಪ್ತ ಪ್ರಾಣ ಸಪ್ತ ತಥಾತ್ಮನಿ ಅಧಿದೈವೇ ತಥಾಧ್ಯಾತ್ಮೆ ಸಂಖ್ಯಾ ಸಾಮ್ಯಂ ತಥೋ ವಿದುಹು. ಹೀಗೆ ಅಭಿಮಾನಿ ದೇವತೆಗಳು ಅಲ್ಲಿ ಇರೋದು 2. ಒಂದು ಅಭಿಮಾನಿ ದೇವತೆಗಳು ಮತ್ತು ಅವರಿಂದ ಅಭಿಮನ್ಯಮಾನವಾದಂತಹ ಇಂದ್ರಿಯಗಳು. ಅಧಿದೈವ ಅಂದ್ರೆ ಅಭಿಮಾನಿಗಳು, ಅಧಿದೈವ ಅಂದ್ರೆ ಅಭಿಮಾನಿ ದೇವತೆಗಳು. ಅಧ್ಯಾತ್ಮ ಅಂದ್ರೆ ಈ ಆ ಅಭಿಮನ್ಯಮಾನವಾದಂತಹ ಇಂದ್ರಿಯಗಳು. ಅವೆರಡಕ್ಕೂ ಸಂಖ್ಯೆ ಸಮಾನವಾಗಿರ್ತದೆ ಅಂತ ಸ್ಕಂದ ಪುರಾಣದಲ್ಲಿದೆ. ಮತ್ತೆ ಕೌಂಡಿನ್ಯ ಶ್ರುತಿಯಲ್ಲಿ 12 ವಾ ಏತೆ ಪ್ರಾಣಾ 12 ಮಾಸಾ 12 ಆದಿತ್ಯಾ 12 ರಾಶಯೋ 12 ಗ್ರಹಾ ಅಂತ ವರ್ಣನೆ ಮಾಡಿದ್ದಾರೆ. 12 ಇಂದ್ರಿಯಗಳಿವೆ, 12 ಮಾಸಗಳಿವೆ, 12 ಆದಿತ್ಯರು, 12 ರಾಶಿಗಳು. ಮತ್ತೆ ಗ್ರಹಾಹ ಅಂತಿದೆಯಲ್ಲ, ಅಲ್ಲಿ ಗ್ರಹ ಅಂದ್ರೆ ಜ್ಯೋತಿಷ್ಠೋಮ ಮೊದಲಾದ ಯಾಗಗಳಲ್ಲಿ ಸೋಮರಸ ತುಂಬಿಡ್ಲಿಕ್ಕೆ ಬೇಕಾದಂತಹ ಪಾತ್ರಗಳು, ಮಣ್ಣಿನ ಪಾತ್ರಗಳು, ಮಣ್ಣಿಂದು ಅಥವಾ ಕಟ್ಟಿಗೆ ಪಾತ್ರಗಳು, ಅವುಗಳನ್ನ ಗ್ರಹ ಅಂತಾರೆ. ಇವೆಲ್ಲವೂ 12 ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದೀಗ ಸಮಸ್ಯೆ, ನಾವು 7 ಇಂದ್ರಿಯಗಳು ತಿಳ್ಕೋಬೇಕು, 12 ಇಂದ್ರಿಯಗಳು ತಿಳ್ಕೋಬೇಕು ಅಂತ. ದ್ವಾದಶೈತೆ ಪ್ರಾಣಃ ಇತಿ ಮಾಸಃ ಇಂದ್ರಿಯಾಣ ಸಂಖ್ಯಾ ವಿಷಯ ಶ್ರುತ್ಯೋಹ. ಇಂದ್ರಿಯಗಳ ಸಂಖ್ಯೆಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಈ 2 ಶ್ರುತಿಗಳಲ್ಲಿ. ಅಭಿಮಾನಿ ಅಭಿಮನ್ಯಮಾನಯೋಹ ಅಂತ ಹೀಗೆ ಪಾಠ ಇರಬೇಕಾಗಿತ್ತೇನೋ ಅಂತ ನಂಗೆ ಸಂಶಯ ಇದೆ. ಆದರೆ ನೋಡಿದ ಪುಸ್ತಕಗಳಲ್ಲೆಲ್ಲ ಕಡೆನೂ ಕೂಡ ಅಭಿಮನ್ಯಮಾನಯೋಹ ಅಂತ ಒಂದೇ ಇದೆ. ಶ್ರುತ್ಯೋಹ ಅಂತ ಈಗೇನು ಶಬ್ದ ಇದೆ ತತ್ವಮಂಜರಿಯಲ್ಲಿ, ಆ ಶ್ರುತ್ಯೋಹ ಅನ್ನೋದಕ್ಕೆ ಮುಂದೆ ಉಭಯತ್ರ ತುಲ್ಯ ಬಲಯೋಹ ದ್ವಯೋರಪಿ ವಿರುದ್ಧತ್ವೇನ ಅಂತ ಅಲ್ಲಿಗನ್ವಯ. ಆ ಶ್ರುತಿಗಳೆರಡೂ ಸಮಾನ ಬಲವಾಗಿವೆ ಮತ್ತು ಸಮಾನವಾಗಿ ಯುಕ್ತಿಗಳು ಕೂಡ ಅದಕ್ಕಿದೆ ಅಂತ ಹೀಗೆ ಅದಕ್ಕೆ ಶ್ರುತ್ಯೋಹ ಅನ್ನೋದಕ್ಕೆ ಮುಂದೆ ಅನ್ವಯ ಮಾಡ್ಕೋಬೇಕು. ಅದರ ನಡುವೆ ಅಭಿಮನ್ಯಮಾನಯೋಹ ಸಮಸಂಖ್ಯಾ ನಿಯಮೇನ
ಅಭಿಮಾನಿನಾಂ ಸಪ್ತತ್ವ ದ್ವಾದಶತ್ವ ರೂಪ ಸಂಖ್ಯಾವತ್ವೇನ ಅಭಿಮನ್ಯಮಾನ ಇಂದ್ರಿಯಾಣಾಮಪಿ ತಥಾತ್ವಂ ಅಂತ ಇಷ್ಟು ವಾಕ್ಯ ಇದೆ. ಈ ಹಿಂದೆ ಇಂದ್ರಿಯಾಣಾಂ ಸಂಖ್ಯಾ ವಿಷಯ ಶ್ರುತ್ಯೋಹೋ ಅಂತಿದೆಯಲ್ಲ, ಅದು ಷಷ್ಠಿ ವಿಭಕ್ತಿ ದ್ವಿವಚನ. ದ್ವಿವಚನ ಯಾಕೆ ಬಂದಿದೆ ಅಂದರೆ ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್ ಅಂತ ಒಂದು ವೇದವಾಕ್ಯ, ದ್ವಾದಶ ಏತೆ ಪ್ರಾಣ ದ್ವಾದಶ ಮಾಸಾಹ ಅಂತ ಇನ್ನೊಂದು ವೇದವಾಕ್ಯ. ಎರಡು ವೇದವಾಕ್ಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಂಖ್ಯಾ ವಿಷಯ ಶ್ರುತ್ಯೋಹೋ ಅಂತ ಹೇಳಿದ್ದಾರೆ. ಆದ್ರಿಂದ ಷಷ್ಠಿ ವಿಭಕ್ತಿ ದ್ವಿವಚನ ಸರಿಯಾಯಿತು. ಅಭಿಮನ್ಯಮಾನಯೋಹೋ ಇದು ಕೂಡ ಷಷ್ಠಿ ವಿಭಕ್ತಿ ದ್ವಿವಚನ. ಆ ಷಷ್ಠಿ ವಿಭಕ್ತಿ ದ್ವಿವಚನ ಅಲ್ಲಿ ಹೊಂದೋದಿಲ್ಲ. ದ್ವಿವಚನ ಯಾಕೆ ಬಂತು? ಇನ್ನೊಂದೇನಿದೆ ಅಲ್ಲಿ, ಇನ್ನೊಂದೇನು ಮಿಸ್ಸಿಂಗ್ ಆಗಿದೆ. ಆದ್ರಿಂದ ಅಭಿಮಾನಿ ಅಭಿಮನ್ಯಮಾನಯೋಹೋ, ಅಭಿಮಾನಿ ಅಂದ್ರೆ ದೇವತೆಗಳು, ಅಭಿಮನ್ಯಮಾನವಾದದ್ದು ಇಂದ್ರಿಯಗಳು ಅಂತ. ಹೀಗೆ ಅಭಿಮಾನೀಚ ಅಭಿಮನ್ಯಮಾನಾನಿಚ ಅಭಿಮಾನೀಚ ಅಭಿಮನ್ಯಮಾನಂಚ, ಅಭಿಮಾನಿ ಎಲ್ಲಾ ದೇವತೆಗಳನ್ನು ಒಂದಾಗಿ ಒಂದು ಗ್ರೂಪ್ ಅಂತ ತಗೊಳ್ಳೋದು. ಅಭಿಮನ್ಯಮಾನ ಅಂತ ಎಲ್ಲಾ ಶಬ್ದದಿಂದ ಎಲ್ಲಾ ಇಂದ್ರಿಯಗಳನ್ನು ಒಂದು ಗ್ರೂಪ್ ಆಗಿ ತಗೊಳ್ಳೋದು. ಹೀಗೆ ಅಭಿಮಾನಿ ಅಭಿಮನ್ಯಮಾನಯೋಹೋ ಅಂತಿದ್ರೆ ಆ ಷಷ್ಠಿ ವಿಭಕ್ತಿಗೆ ಅರ್ಥ ಸಾರ್ಥಕತೆ. ಇಲ್ಲದೆ ಹೋದ್ರೆ ಆ ಷಷ್ಠಿ ವಿಭಕ್ತಿಯಲ್ಲಿ ಯಾಕೆ ಬಂತು ಅಂತ ಅನ್ನೋದಕ್ಕೆ ಏನೂ ಸಮರ್ಥನೆ ಸಿಗೋದಿಲ್ಲ. ಆದರೆ ಎಲ್ಲ ಪಾಠಗಳಲ್ಲೂ ಹಾಗೇ ಇದೆ. ಆದರೆ ಎಲ್ಲ ಪಾಠಗಳಲ್ಲೂ ಹಾಗೇ ಇದೆ ಅಂತ ಅದನ್ನು ಸ್ವೀಕಾರ ಮಾಡುವ ಪರಿಸ್ಥಿತಿಯೂ ಇಲ್ಲ. ಸಂಪಾದನೆ, ಮುದ್ರಣ ಇತ್ಯಾದಿ ಬಹಳ ದೋಷಗಳು ಅದರಲ್ಲಿ ಇದ್ದೇ ಇರ್ತವೆ ಸಹಜವಾಗಿ. ಆದ್ರಿಂದ ಅಭಿಮಾನಿ ಅಭಿಮನ್ಯಮಾನಯೋಹ, ಅಭಿಮಾನಿ ಪ್ಲಸ್ ಅಭಿಮನ್ಯಮಾನ ಅಂತ ಆದಾಗ ಮತ್ತೆ ಅಭಿಮನ್ಯಮಾನ ಅಂತ ಎಣಸಂಧಿ ಆಗ್ತದೆ. ಹೀಗಾಗಬೇಕಾಗಿತ್ತು ಅಲ್ಲಿ ಅಂತ ನಂಗೆ ಸಂಶಯ ಇದೆ. ಪುಸ್ತಕ ಓದೋರು ಆ ಥರ ಗುರುತು ಮಾಡ್ಕೊಂಡಿದ್ರೆ ಒಳ್ಳೇದು. ಹೀಗೆ ಅಭಿಮಾನಿಯಾದ ದೇವತಾ ವರ್ಗ ಮತ್ತು ಅಭಿಮನ್ಯಮಾನವಾದ ಇಂದ್ರಿಯಗಳ ವರ್ಗ ಇವೆರಡಕ್ಕೂ ಕೂಡ ಸಮಸಂಖ್ಯಾ ಇರಬೇಕು ಅಂತ ನಿಯಮ ಇದೆ. ಅಭಿಮಾನಿಗಳಾದ ನಿಯಮ ಇದೆ. ಅದರಿಂದ ಮುಂದೆ ಏನಾಯ್ತು ಅಂದ್ರೆ ಅಭಿಮಾನಿಗಳಾದಂತಹ ದೇವತೆಗಳು 7 ಇರಬೇಕು ಅಥವಾ 12 ಇರಬೇಕು. ಅದನ್ನು ವರ್ಣನೆ ಮಾಡಿದ್ದಾರೆ. 7 ಅಂತ ಒಂದು ಶ್ರುತಿಯಲ್ಲಿದೆ, 12 ಅಂತ ಇನ್ನೊಂದು ಶ್ರುತಿಯಲ್ಲಿದೆ. ಆದ್ರಿಂದ ಅಭಿಮನ್ಯಮಾನ ಇಂದ್ರಿಯಾಣಾಮಪಿ, ಆ ದೇವತೆಗಳ ಅಭಿಮಾನಕ್ಕೆ ಒಳಪಟ್ಟ ಇಂದ್ರಿಯಗಳಲ್ಲಿಯೂ ಕೂಡ ತಥಾತ್ವಂ 7 ಅಥವಾ 12 ಇರಬೇಕು. ಇತಿ ಯುಕ್ತೇ, ಹೀಗೆ ಯುಕ್ತಿ ಇರುವುದರಿಂದ ಉಭಯತ್ರ ತುಲ್ಯ ಬಲಯೋಹ, ಹೀಗೆ ಯುಕ್ತಿ ಅಂತನ್ನುವುದು ಉಭಯತ್ರ ಎರಡೂ ಕಡೆ ಇದೆ. ಯುಕ್ತೇ ಉಭಯತ್ರ, ಅದೆರಡೂ ಕಡೆ ಸಮಾನವಾಗಿದೆ. ಆದ್ರಿಂದ ತುಲ್ಯ ಬಲಯೋಹ, ಈ ಎರಡು ಶ್ರುತಿಗಳು ಸಮಾನವಾಗಿವೆ. ಹಿಂದೆ ಶ್ರುತ್ಯೋಹ ಅಂತ ಬಂತಲ್ಲ, ಅವೆರಡು ಕೂಡ ಇಲ್ಲಿಗೆ ಅನ್ವಯ. ಅವೆರಡು ಕೂಡ ಸಮಾನವಾಗಿರುವುದರಿಂದ ದ್ವಯೋರಪಿ ವಿರುದ್ಧತ್ವೇನ, ಒಂದು ಪ್ರಬಲ ಆಗಿ ಇನ್ನೊಂದು ದುರ್ಬಲ ಆಗಿದ್ರೆ ಪ್ರಬಲವಾದನ್ನು ಎತ್ತಿ ಹಿಡಿಬಹುದಿತ್ತು. ಇಲ್ಲಿ ಎರಡೂ ಪ್ರಬಲವಾಗಿ ಇರುವುದರಿಂದ ಎರಡೂ ಅಪ್ರಮಾಣ ಆಯ್ತು. ಆದ್ರಿಂದ ಭಗವಂತನಲ್ಲಿ ಈ ಶ್ರುತಿಗಳ ಸಮನ್ವಯ ಮಾಡೋದು ಹೇಗೆ? ಇತ್ಯತಃ ಪ್ರಾಪ್ತಂ, ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸಪ್ತಗತೆ ಅಂತ ಹೀಗೆ ಹೇಳುವಂಥ ಸಪ್ತಗತಿಯ ವಿಶೇಷತತ್ವಾಚ ಅಂತ 2ನೇ ಅಧ್ಯಾಯದ 4ನೇ ಪಾದದ 6ನೇ ಸೂತ್ರ, ಮತ್ತೆ ಹಸ್ತಾದಯಸ್ತು ಸ್ಥಿತೇತೋ ನೈವಂ ಅಂತ 7ನೇ ಸೂತ್ರ, ಇವೆರಡು ಸೂತ್ರಗಳನ್ನು ಒಳಗೊಂಡಂಥ ಸಪ್ತಗತ್ಯಧಿಕರಣ ಅದು ಹೊರಟಿದೆ. ಅದರ ಅರ್ಥವನ್ನ ಇಂದ್ರಿಯಾಣಿ ಅಂತ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. 78ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ಅದಕ್ಕೆ ಬೇಕಾದ ಪೂರ್ವ ಪಕ್ಷ ನಾವು ನೋಡಿದ್ದೀವಿ. ಈಗ ಮುಂದೆ 79ನೇ ಗದ್ಯ ಭಾಗದಲ್ಲಿ ನಾಳೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.